ಸ್ನೇಹಿತರೆ, ನನ್ನ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ, ದಿನನಿತ್ಯದ ಅಪ್ಡೇಟ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ತರಗತಿ ರಾಜ್ಯಶಾಸ್ತ್ರ ವಿಭಾಗದ ಪೌರತ್ವದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಪಾಠದಲ್ಲಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ತರಗತಿಯನ್ನು ಶುರು ಮಾಡೋಣ. ಪೌರ ಮತ್ತು ಪೌರತ್ವ. ಪೌರತ್ವ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಪೌರತ್ವ ಎಂದಪ್ಪ ಅಂದ್ರೆ, ಪೌರತ್ವ ಎಂಬ ಪದವು ಕಾಲದಿಂದ ಕಾಲಕ್ಕೆ ಅನೇಕ ಅರ್ಥಗಳನ್ನು ನೀಡ್ತಾ ಹೋಗ್ತೈತಿ. ಅದರಂತೆ ಕೂಡ ಗ್ರೀಕರ ಒಂದು ಕಾಲದಲ್ಲಿ ಆ ಪೌರತ್ವ ಎಂಬುದು ಸಂಕುಚಿತ ಅರ್ಥವನ್ನು ಹೊಂದ್ತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಅವತ್ತಿನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯಗಳ ನಿವಾಸಿಗಳಾಗಿದ್ದು, ಆ ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಯಾರು ಪಾತ್ರ ನಿರ್ವಹಣೆ ಮಾಡ್ತಾ ಹೋಗ್ತಾರಲ್ಲ ಅವ್ರನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಪೌರರು ಅಂತಂದು ಕರಿತಾ ಹೋಗ್ತಿದ್ರು. ಆದರೆ ರಾಜ್ಯದಲ್ಲಿ ವಾಸಿಸುತ್ತಿದ್ದವರು, ರಾಜ್ಯದಲ್ಲಿ ಎಲ್ಲರೂ ವಾಸ ಮಾಡ್ತಿದ್ರಲ್ಲ ಅವ್ರು ಎಲ್ಲರಿಗೂ ಪೌರರು ಎನ್ನುತ್ತಿರಲಿಲ್ಲ. ಯಾಕಪ್ಪ ಅಂದ್ರೆ ರಾಜ್ಯದ ಒಂದು ಆಡಳಿತದಲ್ಲಿ ಯಾರು ಪಾಲ್ಗೊಳ್ತಾ ಇರ್ತಾರೋ ಅವ್ರನ್ನ ಪೌರರು ಅಂತಂದು ಕರಿತಾ ಹೋಗ್ತಿರ್ತೀವಿ. ಅದರಂತೆ ಕೂಡ ರಾಜ್ಯದ ಆಡಳಿತ ಮತ್ತು ನ್ಯಾಯ ವಿತರಣಾ ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರನ್ನು ಮಾತ್ರ ಪೌರರು ಅಂತಂದು ಕರಿತಾ ಹೋಗ್ತಿದ್ರು. ಆದರೆ ಇನ್ನು ಉಳಿದಂಥ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಇವರು ಪೌರರಾಗಿರುವುದಿಲ್ಲ. ಯಾಕಂದರೆ ಪೌರತ್ವದ ಬಗೆಗಿನ ಪುರಾತನ ಕಲ್ಪನೆ ಐತೆ. ಅಂದ್ರೆ ಅವರು ಗ್ರೀಕರು ಏನು ಹೇಳ್ತಿದ್ರಪ್ಪ ಅಂದರೆ, ಗ್ರೀಕರ ಒಂದು ನಗರ ರಾಜ್ಯಗಳಲ್ಲಿ ಯಾರು ಆಡಳಿತದಲ್ಲಿ ಯಾರು ಪಾಲ್ಗೊಳ್ತಾ ಇದ್ರಲ್ಲ ಅವರನ್ನು ಮಾತ್ರ ಪೌರರು ಅಂತಂದು ಕರಿತಾ ಹೋಗ್ತೇವೆ. ಆದರೆ ಕಾಲದಿಂದ ಕಾಲಕ್ಕೆ ಈ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ನೋಡ್ತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಒಂದು ರಾಜ್ಯದ ಒಂದು ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ವ್ಯಕ್ತಿಯನ್ನು ಪೌರನು ಅಂತಂದು ಕರಿತಾ ಹೋಗ್ತಾರೆ. ಅದರಂತೆ ಕೂಡ ಒಬ್ಬ ನಾಗರಿಕ ಸಮಾಜ ಸದಸ್ಯನಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಎಲ್ಲ ಸೌಲಭ್ಯಗಳನ್ನು ಸಮನಾಗಿ ಅನುಭೋಗಿಸುವನೇ ಪೌರ ಅಂತಂದು ಪ್ಯಾಟಲ್ ಅವರ ಒಂದು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ವ್ಯಾಟಲ್ರವರ ವ್ಯಾಖ್ಯಾನ ಏನಪ್ಪ ಅಂದ್ರೆ, ಒಂದು ನಾಗರಿಕ ಸಮಾಜ ಸದಸ್ಯನಾಗಿರ್ಬೇಕು ಮತ್ತು ಅವನು ಒಂದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿರಬೇಕು ಮತ್ತು ಒಂದು ಪ್ರಾಧಿಕಾರಕ್ಕೆ ಒಂದು ಒಳಪಟ್ಟು ಆ ಒಂದು ಪ್ರಾಧಿಕಾರ ನೀಡುವಂಥ ಎಲ್ಲ ಸೌಲಭ್ಯಗಳು ಸಮಾನವಾಗಿ ಅನುಭವಿಸ್ತಾನಂತ ಅನ್ನೋದನ್ನು ಪೌರರು ಅಂತಂದು ವ್ಯಾಟಲ್ರವರು ಹೇಳ್ತಾ ಹೋಗ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಪೌರ ಎನಿಸಿಕೊಳ್ಳಬೇಕಾದಪ್ಪ ಅಂದ್ರೆ ಅವನು ಆ ರಾಜ್ಯದ ಒಂದು ಕಾಯಂ ನಿವಾಸಿ ಆಗಿರಬೇಕು ಮತ್ತು ರಾಜ್ಯದ ಒಂದು ಸದಸ್ಯತ್ವವನ್ನು ಪಡೆದಿರಬೇಕಾಗುತ್ತೆ. ಅದರಂತೆ ಕೂಡ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸಬಹುದು. ಹಕ್ಕುಗಳ ಜೊತೆ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗತ್ತೆ ಮತ್ತು ರಾಜ್ಯಕ್ಕೆ ಒಂದು ನಿಷ್ಠೆಯಿಂದ ಇರಬೇಕಾಗತ್ತೆ. ಆದರೆ ಭಾರತದಲ್ಲಿ ನಾವು ನೋಡೋದಾದರೆ ಪ್ರಜೆಗಳಿಗೂ ಮತ್ತು ಪೌರರಿಗೂ ನಿಖರವಾದ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೇವೆ. ಯಾಕಪ್ಪ ಅಂದ್ರೆ 1947 ಮುಂಚೆ ನಾವೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜೆಗಳಾಗಿದ್ವಿ. ಆದರೆ ಸ್ವಾತಂತ್ರ್ಯ ನಂತರ ಬಂದ ದಿನಗಳಲ್ಲಿ ನಾವು ಭಾರತೀಯ ಪೌರರಾಗಿದ್ದೇವೆ ಅನ್ನೋದನ್ನು ಗಮನ ಕೊಡ್ತಾ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ವಾಸಿಸುತ್ತಿರುವಂಥ ಎಲ್ಲ ಜನರು ಆ ರಾಜ್ಯದ ಪೌರನೆನಿಸಿಕೊಳ್ಳಬೇಕಾದ್ರೆ, ಒಬ್ಬ ಪೌರನಾಗಿರಬೇಕಾದ್ರೆ ಅವನು ವಾಸಿಸುವ ರಾಜ್ಯ ಅಥವಾ ಆ ದೇಶದ ಕಾನೂನುಗಳ ಅನುಪಾಲಕನಾಗಿರಬೇಕು. ರಾಜ್ಯ ಅಥವಾ ಒಂದು ದೇಶ ಒಂದು ಪೌರತ್ವವನ್ನು ಪಡೆಯಬೇಕಾದ್ರೆ ಆ ಸವಲತ್ತುಗಳನ್ನು ಒದಗಿಸಿದರೆ ಆ ಪೌರನು ಆ ದೇಶದ ನೀತಿ, ನಿಯಮ, ಕಾನೂನುಗಳನ್ನು ಮತ್ತು ದೇಶದ ಪ್ರಗತಿಯಲ್ಲಿ ತನ್ನ ಏಳಿಗೆಯನ್ನು ಕಾಣ್ತಾ ಹೋಗ್ತಾನೆ. ಅಂದ್ರೆ ಒಟ್ಟಾರೆಯಾಗಿ ಪೌರ ಅಥವಾ ಪೌರತ್ವ ಒಂದು ಏನು ನೋಡ್ಬೋದಪ್ಪ ಅಂದ್ರೆ, ಆ ಒಂದು ರಾಜ್ಯದ ಕಾಯಂ ನಿವಾಸಿಯಾಗಿತ್ತು ಆ ದೇಶದ ಒಂದು ರಾಜ್ಯದ ಒಂದು ಕಾನೂನುಗಳಿಗೆ ಮತ್ತು ಕರ್ತವ್ಯಗಳಿಗೆ ಬದ್ಧನಾಗಿರಬೇಕಾಗತ್ತೆ. ಆ ಒಂದೆಲ್ಲ ನಿಯಮಗಳನ್ನು ಅನುಭವಿಸೋನು ಯಾರಪ್ಪ ಅಂದರೆ ಪೌರರು ಅಂತಂದು ಹೇಳ್ತಾ ಹೋಗ್ತೇವೆ. ಹಾಗಾದರೆ ಪೌರನಾದವನು ಆ ದೇಶವು ಅವನಿಗೆ ಏನು ಅನುಕೂಲ ಮಾಡಿಕೊಡ್ತೈತೆ ಅಥವಾ ಸೌಲಭ್ಯವನ್ನು ಕೊಡ್ತಾ ಹೋಗ್ತೈತೆ ಅನ್ನೋದು ನೋಡ್ತಾ ಹೋಗೋಣ. ಆ ಒಂದು ರಾಜ್ಯವು ಅಥವಾ ದೇಶವು ಆ ಪೌರತ್ವನಿಗೆ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತೈತಪ್ಪ ಅಂದ್ರೆ, ಆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಯನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಶಾಂತಿಯುತ ಜೀವನವನ್ನು ನಡೆಸ್ತಾ ಹೋಗ್ತೈತಿ.
ಇಂದಿನ ಸಮಾಜ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಒದಗಿಸುವ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗ ಇತರ ಸೌಲಭ್ಯಗಳನ್ನು ಅನುಭವಿಸೋಕ್ಕೆ ಅವಕಾಶ ಮಾಡ್ತಾ ಹೋಗ್ತದೆ. ಜೊತೆಗೆ ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ಬೋದು. ಜೊತೆಗೆ ಸಂವಿಧಾನ ಒದಗಿಸಿರುವಂಥ ಮೂಲಭೂತ ಹಕ್ಕುಗಳನ್ನು ಅವನು ಪಡ್ತಾ ಹೋಗ್ತಾನೆ. ಜೊತೆಗೆ ಚುನಾವಣೆಗಳಲ್ಲಿ ಮತ ಚಲಾವಣೆ ಮಾಡಬಹುದು ಮತ್ತು ಸ್ಪರ್ಧಿಸಬಹುದು ಮತ್ತು ಪ್ರತಿನಿಧಿಸಬಹುದು ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ತಾ ಹೋಗ್ಬೋದು. ಜೊತೆಗೆ ರಾಷ್ಟ್ರಾಧ್ಯಕ್ಷ ಮತ್ತು ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇನ್ನು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡಿತಾ ಹೋಗ್ತಾ. ಅಂದ್ರೆ ಈ ಪೌರನಾದನು ಒಂದು ದೇಶದ ಸದಸ್ಯನಾದಪ್ಪ ಅಂದ್ರೆ ಆ ದೇಶದ ಒಂದು ಸೌಲಭ್ಯಗಳು ಏನು ಸಿಗ್ತಾವಪ್ಪ ಅಂದ್ರೆ ಆ ರಾಷ್ಟ್ರದಿಂದ ಒಂದು ಭದ್ರತೆ ಮತ್ತು ರಕ್ಷಣೆ ಸಿಗ್ತಾ ಹೋಗ್ತೈತಿ. ಜೊತೆಗೆ ಶಾಂತಿಯುತ ಜೀವನ ನಡೆಸಲು ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ಆ ಒಂದು ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಒಂದು ಸದಸ್ಯನಿಗೆ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಪೌರನಿಗೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಮೂಲಭೂತ ಹಕ್ಕುಗಳನ್ನು ಅನುಭವಿಸೋಕ್ಕೂ ಅವಕಾಶ ಮಾಡಿಕೊಡ್ತಾರೆ. ಅಥವಾ ಜೊತೆಗೆ ಚುನಾವಣೆಗಳಲ್ಲಿ ಮತ ಚಲಾವಣೆ ಮಾಡ್ಬೋದು ಮತ್ತು ಪ್ರತಿನಿಧಿಸ್ಬೋದು ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಬೋದು. ಜೊತೆಗೆ ರಾಷ್ಟ್ರಾಧ್ಯಕ್ಷ ಮತ್ತು ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಉನ್ನತ ಹುದ್ದೆಗಳನ್ನು ಅರ್ಹತೆ ಸತಿಗೂ ಪಡ್ಕೊಳ್ಬೋದು. ಹಾಗಾದರೆ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು ಏನಂತ ನೋಡೋದಾದರೆ, ನಾವು ಮೊದಲಿಗೆ ಹೇಳಿದ್ವಿ, ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದ ಅಲ್ಲಿಯ ಪೌರತ್ವವನ್ನು ಹೊಂದಿ ಅಲ್ಲಿಯ ಶಾಶ್ವತ ನೆಲೆಸೋನು ಪೌರ ಅಂತ ಹೇಳಿದ್ವಿ. ಅಂದ್ರೆ ಒಂದು ರಾಜ್ಯದಲ್ಲಿ ಹುಟ್ಟಿ ಅಲ್ಲಿಯೇ ಬೆಳೆದು ಅಲ್ಲಿಯ ಪೌರತ್ವ ಹೊಂದಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿರುವವನು ಅಲ್ಲಿನ ಪೌರರು ಅಂತಂದು ಕರಿತಾ ಹೋಗ್ತಾರೆ. ಆದರೆ ಯಾವುದೇ ರಾಜ್ಯದ ಅಥವಾ ದೇಶದ ಪೌರನಾಗಿತ್ತು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವರನ್ನು ವಿದೇಶಿಯರು ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಯಾವುದೇ ಒಂದು ದೇಶದ ಪೌರನಾಗಿದ್ದು ಬೇರೊಂದು ದೇಶದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದವರನ್ನು ವಿದೇಶಿಯರು ಅಂತ ನೋಡ್ತಾ ಹೋಗೋಣ. ಅಂದರೆ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು ಅನ್ನೋದನ್ನು ನೋಡ್ತಾ ಹೋಗೋಣ. ಪೌರನು ಒಂದು ದೇಶದ ಕಾಯಂ ನಿವಾಸಿಯಾಗಿರ್ತಾನೆ, ಅಂದರೆ ಶಾಶ್ವತ ನಿವಾಸಿಯಾಗಿರ್ತಾನೆ. ಪೌರನು ಏನಪ್ಪ ಅಂದ್ರೆ ನಮ್ಮ ಒಂದು ದೇಶದ ಕಾಯಂ ಅಥವಾ ಶಾಶ್ವತ ನಿವಾಸಿಯಾಗಿರ್ತಾನೆ. ಆದರೆ ವಿದೇಶಿಯನು ತಾತ್ಕಾಲಿಕ ನಿವಾಸಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಪೌರನಿಗೆ ರಾಜಕೀಯ ಹಕ್ಕುಗಳನ್ನು ನೀಡ್ತಾ ಹೋಗ್ತೇವೆ ಮತ್ತು ಮತದಾನ ಮಾಡೋಕ್ಕೆ ಕೊಡ್ತಾ ಹೋಗ್ತೀವಿ ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು, ಸರ್ಕಾರದ ಹುದ್ದೆಗಳನ್ನು ಹೊಂದ್ಬೋದು. ಆದರೆ ವಿದೇಶಿಯನಿಗೆ ಇವ್ಯಾವುದೂ ದೊರಕೋದಿಲ್ಲ. ಅಂದ್ರೆ ಇಲ್ಲಿ ಪೌರನು ನಮ್ಮ ದೇಶದ ಕಾಯಂ ನಿವಾಸಿ ಆಗಿರ್ತಾನೆ, ವಿದೇಶಿಯನು ತಾತ್ಕಾಲಿಕ ನಿವಾಸಿ ಆಗಿರ್ತಾನೆ. ಆದರೆ ಪೌರನ ರಾಜಕೀಯ ಹಕ್ಕುಗಳನ್ನು ಕೊಡ್ತಾ ಹೋಗ್ತಾರೆ, ಮತದಾನ ಹಕ್ಕುಗಳನ್ನು ಕೊಡ್ತಾ ಹೋಗ್ತಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು, ಸರ್ಕಾರದ ಹುದ್ದೆಯನ್ನು ಹೊಂದ್ಬೋದು. ಆದರೆ ವಿದೇಶಿಯನಿಗೆ ಇವ್ಯಾವು ದೊರಕುವುದಿಲ್ಲ. ಪೌರ ಅಥವಾ ನಾಗರಿಕ ತನ್ನ ರಾಜ್ಯಕ್ಕೆ ನಿಷ್ಠೆ ತೋರುತ್ತಾನೆ, ಆದರೆ ವಿದೇಶಿಯನು ಪೌರನಾಗಿ ಮತ್ತೊಂದು ರಾಷ್ಟ್ರದ ಹಂಗಾಮಿ ಸದಸ್ಯನಾಗಿರ್ತಾನೆ. ಅಂದರೆ ಇಲ್ಲಿ ಪೌರ ಏನು ಮಾಡ್ತಪ್ಪ, ತನ್ನ ಒಂದು ದೇಶಕ್ಕೆ ತನ್ನ ರಾಜ್ಯಕ್ಕೆ ನಿಷ್ಠೆಯಿಂದ ಇರ್ತಾನೆ. ಆದರೆ ವಿದೇಶಿಯನು ಒಂದು ರೀತಿಯ ಹಂಗಾಮಿ ಸದಸ್ಯನಾಗಿರ್ತಾನೆ. ಆ ಹಂಗಾಮಿ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ಆ ದೇಶದ ರಾಷ್ಟ್ರದ ಕಾನೂನುಗಳಿಗೆ ಗೌರವ ಸಲ್ತಾ ಹೋಗ್ತಾನೆ ಮತ್ತು ಪಾಲನೆ ಮಾಡ್ತಾ ಹೋಗ್ತಾನೆ. ಆದರೆ ರಾಜ್ಯ ಸರ್ಕಾರ ಅನಪೇಕ್ಷಿತ ವಿದೇಶಿಯನನ್ನು ಕಾನೂನು ಬಾಹಿರ ಚಟುವಟಿಕೆ, ವಿದೇಶಿ ಪರವಾನಗಿ ಅಥವಾ ವೀಸಾ ಅವಧಿಯ ಮುಕ್ತಾಯ ಮುಂತಾದ ಕಾರಣಗಳಿಂದ ದೇಶ ಬಿಟ್ಟು ಹೋಗೋಕ್ಕೆ ಆದೇಶಿಸಬಹುದು. ಆದರೆ ಪೌರನಿಗೆ ಅಂಥ ಆಜ್ಞೆ ಇರುವುದಿಲ್ಲ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನು ಗಮನಿಸಬೇಕಂದ್ರೆ ವಿದೇಶಿಗ ಅಥವಾ ವಿದೇಶಿಯರನ್ನು ಯಾವ ರೀತಿಯಪ್ಪ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಕಂಡು ಬಂದ್ರೆ ಮತ್ತು ವೀಸಾ ಅವಧಿ ಏನಾದ್ರು ಮುಕ್ತಾಯ ಆದಪ್ಪ ಅಂದ್ರೆ ಆ ಒಂದು ಕಾರಣಗಳನ್ನು ನೀಡಿ ದೇಶ ಬಿಟ್ಟು ಹೋಗುವಂತೆ ಆದೇಶ ಮಾಡ್ಬೋದು. ಆದರೆ ಪೌರನಿಗೆ ಅಂಥ ಆಜ್ಞೆಯನ್ನು ವಿಧಿಸೋಕ್ಕಾಗೋದಿಲ್ಲ, ಯಾಕಂದರೆ ಅವನು ಆ ದೇಶದ ಒಂದು ಕಾಯಂ ನಿವಾಸಿ ಆಗಿರ್ತಾನೆ. ಇದು ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಒಂದು ದೇಶದ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು ಯಾವ್ಯಾವ ನೋಡೋದಾದಪ್ಪ ಅಂದರೆ, ಮೊದಲನೇದು ಸಹಜ ಪೌರತ್ವ ಮತ್ತು ಇನ್ನೊಂದು ಸಹಜೀಕೃತ ಪೌರತ್ವವನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಸಹಜ ಪೌರತ್ವ ಅಂದಪ್ಪ ಅಂದ್ರೆ ಜನನ ಸ್ಥಾನದ ಆಧಾರದ ಮೇಲೆ ಆ ದೇಶದ ಆ ರಾಜ್ಯದ ಒಂದು ಪೌರತ್ವವನ್ನು ಪಡ್ತಾ ಹೋಗ್ತೇವೆ. ಅಂದ್ರೆ ಆ ಒಂದು ಸ್ಥಳದ ಅಥವಾ ಆ ರಾಜ್ಯದಲ್ಲಿ ಜನನ ಆತಪ್ಪ ಅಂದ್ರೆ ಆ ಜನನದ ಒಂದು ಸ್ಥಾನದ ಅಥವಾ ಜನನದ ಒಂದು ಆಧಾರದ ಮೇಲೆ ಆ ಒಂದು ಸಹಜ ಪೌರತ್ವವನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಸಹಜೀಕೃತ ಪೌರತ್ವ ಅಂದಪ್ಪ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಹಜೀಕೃತ ಪೌರತ್ವ ಮೂಲಕ ಒಂದು ರಾಜ್ಯದ ಪೌರತ್ವ ಅಂದರೆ ಯಾವುದೇ ಒಂದು ದೇಶ ವಿಧಿಸುವಂಥ ಕರಾರು ಅಥವಾ ನಿಯಮಗಳನ್ನು ಅವನು ಪೂರೈಸಿದಾಗ ಆ ದೇಶದ ಪೌರತ್ವವನ್ನು ಪಡೆಯಬಹುದು. ಅಂದರೆ ಸಹಜೀಕೃತ ಪೌರತ್ವವನ್ನು ಏನಪ್ಪ ಅಂದ್ರೆ ಯಾವುದೇ ಒಂದು ದೇಶವು ಆ ದೇಶದ ಪೌರತ್ವ ಪಡಿಬೇಕಾದಪ್ಪ ಅಂದ್ರೆ ಆ ದೇಶವು ವಿಧಿಸುವಂಥ ಕರಾರು ಮತ್ತು ನಿಯಮಗಳನ್ನು ಅವನು ಪೂರೈಸಿದಪ್ಪ ಅಂದ್ರೆ ಆ ದೇಶದ ಪೌರತ್ವವನ್ನು ಪಡಿಬೋದು. ಇದು ಸಹಜೀಕೃತ ಪೌರತ್ವ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ
ಮತ್ತು ಯಾವ ರೀತಿ ನಾವು ಪೌರತ್ವವನ್ನು ಪಡ್ಕೋಬೋದಪ್ಪ ಅಂದ್ರೆ, ರಾಜಕೃತ ಪೌರತ್ವದೊಳಗೆ ವಾಸ ಸ್ಥಳದ ಮೂಲಕ. ಅಂದರೆ ಆ ಒಂದು ಬೇರೆ ಒಂದು ದೇಶದೊಳಗೆ ಒಂದು ದೀರ್ಘಕಾಲ ವಾಸವಾಗಿತ್ತಪ್ಪ ಅಂದ್ರೆ ಆ ದೇಶದ ಒಂದು ಪೌರತ್ವವನ್ನು ಪಡೆಯಬೋದು. ಅಂದರೆ ದೀರ್ಘಕಾಲ ವಾಸವಾಗಿತ್ತಂದ್ರೆ ಎಷ್ಟು ವರ್ಷಗಳಿಗೆ ವಾಸವಾಗಿತ್ತಪ್ಪ ಅಂದ್ರೆ ಆ ಪೌರತ್ವವನ್ನು ಪಡಿಬೋದಪ್ಪ ಅಂದರೆ, ಕೆಲವೊಂದು ದೇಶಗಳಲ್ಲಿ ಪೌರತ್ವವನ್ನು ಕೊಡ್ತಾರೆ, ಕೆಲವೊಂದು ದೇಶಗಳು ಪೌರತ್ವ ಕೊಡೋರು. ಕೆಲವೊಂದು ದೇಶಗಳಲ್ಲಿ ಇಷ್ಟು ವರ್ಷಗಳ ಒಂದು ನಿಯಮಗಳನ್ನು ಹಾಕಿರ್ತಾರೆ. ಉದಾಹರಣೆಗೆ ಅಮೇರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳ ನಿರಂತರ ಅವಧಿ 5 ವರ್ಷಗಳಾಗಿದ್ದರೆ ಆ ದೇಶದ ಒಂದು ಪೌರತ್ವವನ್ನು ಪಡೆದುಕೊಳ್ಬೋದು. ಆದರೆ ಫ್ರಾನ್ಸ್ ದೇಶದಲ್ಲಿ ನಾವು ಏನೋ ಪೌರತ್ವ ಪಡ್ಕೋಬೇಕಂದ್ರೆ 10 ವರ್ಷಗಳ ಅಲ್ಲಿ ನೆಲೆಸಿರ್ಬೇಕಾಗಿತ್ತಂತೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ವಿವಾಹ ಅಂದರೆ ಮದುವೆ. ಒಂದು ದೇಶದ ಮಹಿಳೆ ವಿದೇಶದ ಪುರುಷನೊಂದಿಗೆ ವಿವಾಹವಾದರೆ ಅವಳು ತನ್ನ ಪತಿಯ ದೇಶದ ಪೌರತ್ವ ಪಡಿತಾಳೆ. ಅಂದ್ರೆ ಉದಾಹರಣೆಗೆ ಯಾವುದೇ ಒಂದು ದೇಶದ ಮಹಿಳೆ ವಿದೇಶಿ ದೇಶದ ಪುರುಷನೊಂದಿಗೆ ವಿವಾಹವಾದರೆ ಆ ಒಂದು ವಿದೇಶದ ಪುರುಷನೊಂದಿಗೆ ಪೌರತ್ವ ಪಡ್ತಾಳೆ, ಪತಿಯ ದೇಶದ ಪೌರತ್ವ ಪಡ್ತಾ ಹೋಗ್ತಾಳೆ. ಆದರೆ ಪತಿಯು ತನ್ನ ಹೆಂಡತಿ ದೇಶದ ಪೌರತ್ವ ಪಡೋಂಗಿಲ್ಲ. ಅಂದರೆ ಇಲ್ಲಿ ಉಲ್ಟಾ ಸ್ವಲ್ಪ, ಪತಿಯು ಬೇರೆ ದೇಶದ ಹೆಂಡತಿಯನ್ನು ಮದುವೆ ಆದರೆ ಆ ಪೌರತ್ವ ಪಡೋಕ್ಕಾಗಲ್ಲ. ಆದರೆ ಕೆಲವೊಂದು ದೇಶಗಳು ನೀಡ್ತಾ ಹೋಗ್ತವೆ. ಉದಾಹರಣೆಗೆ ಜಪಾನ್ ಎಂಬ ದೇಶದಲ್ಲಿ ನೀಡ್ತಾ ಹೋಗ್ತಾರೆ. ಮತ್ತು ಮೂರನೇದಾಗಿ ವಿದೇಶಿ ಸರ್ಕಾರಿ ಸೇವೆ. ಅಂದರೆ ಒಂದು ದೇಶದ ಪ್ರಜೆಯು ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರಿದಪ್ಪ ಅಂದ್ರೆ ಆ ದೇಶದ ಪೌರತ್ವ ಪಡಿಬೋದು. ಅಂದರೆ ಯಾವುದೇ ಒಂದು ದೇಶದ ಪ್ರಜೆ ವಿದೇಶದಲ್ಲಿರುವಂಥ ಸರ್ಕಾರಿ ಕೆಲಸಕ್ಕೆ ಸೇರಿದಪ್ಪ ಅಂದ್ರೆ ಆ ದೇಶದ ಪೌರತ್ವವನ್ನು ಪಡ್ತಾ ಹೋಗ್ಬೋದು. ಮತ್ತು ಮನವಿಯ ಮೂಲಕ. ಅಂದರೆ ಯಾವುದೇ ಒಂದು ದೇಶದ ಪ್ರಜೆಯು ಅಥವಾ ವ್ಯಕ್ತಿಯು ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಆ ದೇಶದ ಒಂದು ಪೌರತ್ವವನ್ನು ಪಡ್ತಾ ಹೋಗ್ಬೋದು. ಅಂತ ಆ ದೇಶದ ಕಾನೂನುಗಳಿಗೆ, ಆ ದೇಶದ ನಿಯಮಗಳಿಗೆ ಮತ್ತು ಕರಾರುಗಳಿಗೆ ಆ ಒಂದು ಪಾಲನೆ ಮಾಡ್ತಾ ಹೋಗ್ಬೇಕು. ಒಂದು ಅರ್ಜಿಯ ಮೂಲಕ ಅಥವಾ ಮನವಿ ಸಲ್ಲಿಸುವ ಮೂಲಕ ಒಂದು ಪೌರತ್ವವನ್ನು ಪಡ್ತಾ ಹೋಗ್ಬೋದು. ಜೊತೆಗೆ ಆಸ್ತಿ ಸಂಪಾದನೆಯ ಮೂಲಕ. ಜೊತೆಗೆ ಆಸ್ತಿ ಸಂಪಾದನೆಯ ಮೂಲಕನೂ ಒಬ್ಬ ವ್ಯಕ್ತಿಯು ಬೇರೆ ದೇಶದ ಆಸ್ತಿ ಖರೀದಿಸಿದರೆ ಅಥವಾ ಆಸ್ತಿಯನ್ನು ಇದನ್ನು ಗಳಿಸ್ತಿದಪ್ಪ ಅಂದ್ರೆ ಆ ದೇಶದ ಒಂದು ಪೌರತ್ವವನ್ನು ಪಡ್ತಾ ಹೋಗ್ಬೋದು. ಅಂದರೆ ಉದಾಹರಣೆಗೆ ಯಾವುದೋ ಒಬ್ಬ ಆ ವ್ಯಕ್ತಿಯು ಬೇರೆ ದೇಶದಲ್ಲಿ ಹೋಗಿ ಒಂದು ಬಿಸ್ನೆಸ್ ಮಾಡಿ ಆ ದೇಶದ ಒಂದು ಆಸ್ತಿಯನ್ನು ಖರೀದಿ ಮಾಡಿದಪ್ಪ ಅಂದ್ರೆ ಆ ದೇಶದ ಒಂದು ಪೌರತ್ವವನ್ನು ಪಡ್ಕೋಬೋದು. ಆದರೆ ಯಾವ ದೇಶದಲ್ಲಿ ಆ ನಿಯಮವನ್ನು ನೋಡ್ಬೋದಪ್ಪ ಅಂದರೆ ಮೆಕ್ಸಿಕೋ ದೇಶದಲ್ಲಿ ಇಂಥ ನಿಯಮವನ್ನು ನೋಡ್ತಾ ಹೋಗ್ಬೋದು. ಆದರೆ ಇಂದಿನ ರಾಷ್ಟ್ರಗಳು ವಿದೇಶಿಯರಿಗೆ ಆಸ್ತಿಯನ್ನು ಖರೀದಿ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಇಲ್ಲಿವರೆಗೆ ಏನು ಹೇಳಿದಪ್ಪ ಅಂದ್ರೆ ಪೌರತ್ವವನ್ನು ಪಡೆಯುವಂಥ ವಿಧಾನಗಳು. ಆ ವಿಧಾನಗಳಲ್ಲಿ ಯಾವ ವಿಧಾನಗಳು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ. ಅಂತ ಸಹಜ ಪೌರತ್ವದಾಗ ಏನು ನೋಡ್ತಪ್ಪ ಅಂದ್ರೆ ಜನನದ ಸ್ಥಾನದ ಮೂಲಕ ಒಂದು ಆ ದೇಶದ ಪೌರತ್ವವನ್ನು ಪಡ್ಕೊಳ್ತಾ ಹೋಗ್ತೇವೆ. ಸಹಜೀಕೃತ ಪೌರತ್ವ ವಾಸಸ್ಥಳ, ವಿವಾಹ, ವಿದೇಶಿ ಸರ್ಕಾರಿ ಸೇವೆ, ಮನವಿಯ ಮೂಲಕ ಮತ್ತು ಆಸ್ತಿ ಸಂಪಾದನೆಯ ಮೂಲಕ ಆ ದೇಶದ ಒಂದು ಪೌರತ್ವ ನೋಡ್ತಾ ಹೋಗ್ಬೋದು. ಇನ್ನು ಪರಿಣಾಮಕಾರಿಯಾಗಿ ಹೇಳ್ಬೇಕಾದಪ್ಪ ಅಂದ್ರೆ ಇಲ್ಲಿ ಜನನದ ಮೂಲಕನೂ ಪಡ್ತಾ ಹೋಗ್ಬೋದು ಮತ್ತು ವಂಶ ಪಾರಂಪರ್ಯ ಮೂಲಕನೂ ಪಡ್ತಾ ಹೋಗ್ಬೋದು, ನೋಂದಣಿಯ ಮೂಲಕನೂ ಪಡ್ತಾ ಹೋಗ್ಬೋದು ಮತ್ತು ನೈಸರ್ಗೀಕರಣದ ಮೂಲಕ ಮತ್ತು ಭೂ ಪ್ರದೇಶಗಳ ಸೇರ್ಪಡೆಯಿಂದ. ಅಂದರೆ ಸೇನಾದ ಈಗ ಯುದ್ಧದ ಸಂದರ್ಭದಲ್ಲಿ ಬೇರೊಂದು ದೇಶಕ್ಕೆ ವಿಲೀನವಾದಾಗ ಆ ದೇಶ ವಿಲೀನವಾದಾಗ ಆ ದೇಶದ ಒಂದು ಪೌರತ್ವವನ್ನು ಪಡ್ತಾ ಹೋಗ್ತಾರೆ. ಅದು ಇಷ್ಟೆಲ್ಲ ನಿಯಮಗಳು ಯಾವ ಒಂದು ವಿಧಿ ಒಳಗೆ ತಿಳಿಸ್ತೈತಪ್ಪ ಭಾರತ ಕಾಯ್ದೆ 1955ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ಮಾಹಿತಿ ಇಲ್ಲಿ ಹೇಳಿದ್ದಾರೆ. ಹಾಗಾದರೆ ಭಾರತದ ಪೌರತ್ವ ಪಡೆಯುವ ವಿಧಾನಗಳು. ಇಲ್ಲಿವರೆಗೆ ನಾವು ಯಾವುದೇ ಒಂದು ದೇಶದ ಪೌರತ್ವ ಪಡೆಯಬೇಕಾದಂಥ ಮಾಹಿತಿ ಹೇಳಿದೆ. ಆದರೆ ಭಾರತ ದೇಶದ ಪೌರತ್ವವನ್ನು ಪಡಿಬೇಕಪ್ಪ ಅಂದ್ರೆ ಯಾವ ಒಂದು ನಿಯಮಗಳನ್ನು ನೋಡ್ತಾ ಹೋಗ್ತೇವಪ್ಪ ಅಂದರೆ, ನಮ್ಮ ಭಾರತ ದೇಶದ ಪೌರತ್ವ ಪಡಿಬೇಕಪ್ಪ ಅಂದರೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಸಂಸತ್ತಿನ. ಅಂದರೆ ಪೌರತ್ವದ ಬಗ್ಗೆ ಯಾವುದೇ ಒಂದು ಕಾನೂನುಗಳನ್ನು ರೂಪಿಸುವ ಒಂದು ಅಧಿಕಾರ ಯಾರಿಗೆ ಕೊಟ್ಟಿವಪ್ಪ ಅಂದ್ರೆ ಸಂಸತ್ತಿಗೆ ಕೊಟ್ಟಿದೆ. ಆ ಸಂಸತ್ತು ಏನು ಮಾಡ್ತೈತಪ್ಪ ಅಂದ್ರೆ 1955ರಲ್ಲಿ ಒಂದು ಕಾಯ್ದೆ ತರ್ತೈತಿ. ಅದಪ್ಪ ಅಂದ್ರೆ ಪೌರತ್ವ ಕಾಯ್ದೆ ಅಂತಂದು ಜಾರಿಗೆ ತರ್ತಾ ಹೋಗ್ತೈತಿ. ಆ ಒಂದು ಕಾಯ್ದೆ, ಆ ಪೌರತ್ವ ಕಾಯ್ದೆ 1955ರಲ್ಲಿ ಪೌರತ್ವ ಕಾಯ್ದೆ ಏನು ತಿಳಿಸ್ತಪ್ಪ ಅಂದ್ರೆ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆಯನ್ನು ವಿವರಿಸ್ತಾ ಹೋಗ್ತೈತಿ. ಮತ್ತು ಈ ಕಾಯ್ದೆನ ಪುನಃ 1986ರಲ್ಲಿ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ.
ಜೊತೆಗೆ 2019ರಲ್ಲಿ ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಜೊತೆಗೆ 1955ರಲ್ಲಿ ಪೌರತ್ವ ಕಾಯ್ದೆಯ ಪೌರತ್ವ ಪಡೆಯುವ ವಿಧಾನಗಳನ್ನು ಈ ಕೆಳಗಿನಂತೆ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಜನ್ಮದತ್ತ ಪೌರತ್ವವನ್ನು ಪಡ್ಕೊಳ್ಬೋದು. ಯಾವ ರೀತಿಯಪ್ಪ ಅಂದ್ರೆ ಭಾರತ ನಮಗೆ ಯಾವಾಗ ಒಂದು ಗಣರಾಜ್ಯ ದಿನಾಚರಣೆ ಒಂದು ಆಚರಣೆ ಮಾಡ್ತೀವೋ ಆ ಒಂದು ದಿನದಿಂದ ಯಾರು ನಮ್ಮ ದೇಶದಲ್ಲಿ ಜನ್ಮ ಹೊಂದ್ತಾರೋ ಅವರೆಲ್ಲರೂ ಭಾರತೀಯ ದೇಶದ ಪೌರತ್ವರು ಅಂತಂದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ರಕ್ತ ಸಂಬಂಧ ಅಂತಪ್ಪ ಅಂದ್ರೆ ಮೊದಲಿಗೆ ಹೇಳಿದೆ ಒಬ್ಬ ವ್ಯಕ್ತಿ 26ನೇ ಜನವರಿ 1950ರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು. ಆ ಸಮಯದಲ್ಲಿ ಈ ವ್ಯಕ್ತಿಯು ತಂದೆ ಅಥವಾ ತಾಯಿ ಭಾರತ ಪೌರರಾಗಿದ್ದರೆ ಆ ವ್ಯಕ್ತಿಯು ಕೂಡ ಭಾರತೀಯ ಪೌರತ್ವ ಪಡ್ಕೋ. ಅಂದರೆ 26 ಜನವರಿ 1950ರಲ್ಲಿ ನಮ್ಮ ವಿದೇಶದಲ್ಲಿ ಹುಟ್ಟಿದಂಥ ಮಗು ಆ ಹುಟ್ಟಿದ ತಂದೆ ತಾಯಿ ಭಾರತದ ಪೌರರಾಗಿದ್ದರೆ ಆ ಮಗು ಕೂಡ ನಮ್ಮ ದೇಶದ ಪೌರತ್ವ ಪಡ್ಕೋಬೋದು. ಜೊತೆಗೆ ನೋಂದಣಿಯ ಪೌರತ್ವ ಅಂದರೆ ಈ ನಮ್ಮ ದೇಶದ ಒಂದು ಪೌರತ್ವವನ್ನು ಪಡ್ಕೋಬೇಕಾದಪ್ಪ ಅಂದ್ರೆ ಭಾರತೀಯ ನಾಗರಿಕ ಅಲ್ಲ, ಬೇರೆ ದೇಶದ ಪೌರನು ನಮ್ಮ ದೇಶದ ಪೌರನಾಗಬೇಕಂದಪ್ಪ ಅಂದ್ರೆ ನಮ್ಮ ದೇಶದ ಒಂದು ಕಾನೂನುಗಳಿಗೆ ಅಥವಾ ಕಾಯ್ದೆಗಳಿಗೆ ಪ್ರಕಾರ ನೋಂದಣಿ ಮಾಡಿಕೊಂಡು ನಮ್ಮ ದೇಶದ ಒಂದು ಪೌರತ್ವವನ್ನು ಪಡ್ಕೋಬೋದು. ಜೊತೆಗೆ ಸಾಜೀಕೃತ ಪೌರತ್ವ ಅಂದರೆ ಭಾರತದ ರಾಷ್ಟ್ರಾಧ್ಯಕ್ಷ ಪೌರತ್ವಕ್ಕೆ ಪರಕೀಯರು ಅಂದರೆ ಅನ್ಯ ದೇಶದವರು ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು. ಅಂದರೆ ನಮ್ಮ ದೇಶದಲ್ಲಿ ಅಂತ ರಾಷ್ಟ್ರಾಧ್ಯಕ್ಷರಿಗೆ ಆ ಒಂದು ಮನವಿ ಮೂಲಕ ನಮ್ಮ ದೇಶದ ಒಂದು ಪೌರತ್ವವನ್ನು ಪಡ್ಕೋಬೋದು. ನಮ್ಮ ದೇಶದಲ್ಲಿ ಪೌರತ್ವ ಪಡಿಬೇಕಪ್ಪ ಅಂದ್ರೆ ಕನಿಷ್ಠ 7 ವರ್ಷಗಳ ಕಾಲ ಈ ದೇಶದಲ್ಲಿ ವಾಸವಾಗಿರಬೇಕು ಅನ್ನೋದು ನಿಬಂಧನೆಗಳು ಇರ್ತಾ ಹೋಗ್ತೈತಿ. ಜೊತೆಗೆ ನೂತನ ಭೂ ಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂದರೆ ಯಾವುದೇ ಒಂದು ಸೈನಿಕ ಕಾರ್ಯಾಚರಣೆ ಆಗಿರ್ಬೋದು, ಇನ್ನು ಅನೇಕ ಕಾರಣಗಳಿಂದ ಯಾವುದೇ ಒಂದು ದೇಶವು ಇನ್ನೊಂದು ದೇಶದಂಥ ಭೂಭಾಗವನ್ನು ವಿಲೀನ ಮಾಡಿಕೊಂಡ್ರೆ ಆ ವಿಲೀನವಾದಂಥ ಪ್ರದೇಶದಲ್ಲಿರುವಂಥ ಜನರಿಗೆ ಆ ನಮ್ಮ ದೇಶದ ಒಂದು ಪೌರತ್ವವನ್ನು ಕೊಡ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿವರೆಗೆ ನಾವೇನು ಹೇಳಿದಪ್ಪ ಅಂದ್ರೆ ಭಾರತ ದೇಶದ ಪೌರತ್ವ ಪಡೆದುಕೊಳ್ಳುವುದಂತ ಹೇಳಿದ್ವಿ. ಆದರೆ ಭಾರತದ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು ಯಾವ ರೀತಿ ಅಂತ ನೋಡೋದಾದಪ್ಪ ಅಂದರೆ ಪೌರತ್ವವನ್ನು ಅನೇಕ ಮತ್ತು ಹಲವು ಕಾರಣಗಳ ಮೂಲಕ ಕಳೆದುಕೊಳ್ಬೋದು. ಯಾವ ರೀತಿಯಪ್ಪ ಅಂತ ತ್ಯಜಿಸ್ಬೋದು. ಅಂದರೆ ಯಾವುದೇ ಒಬ್ಬ ನಮ್ಮ ದೇಶದ ಭಾರತೀಯ ಪೌರನು ಮತ್ತೊಂದು ದೇಶಕ್ಕೆ ಹೋಗಿ ಆ ದೇಶದ ಪೌರತ್ವ ಪಡೆದಪ್ಪ ಅಂದ್ರೆ ಸ್ವಚ್ಛ ನೋಂದಣಿ ಮೂಲಕ ಅಂದರೆ ನಾನು ಈ ದೇಶದಲ್ಲಿ ಪೌರತ್ವ ಪಡೆದಿದ್ದೀನಿ, ನನ್ನ ನೋಂದಣಿಯ ಮೂಲಕ ನಮ್ಮ ದೇಶದ ಪೌರತ್ವ ತ್ಯಾಗ ಮಾಡ್ಬೋದು. ಜೊತೆಗೆ ರದ್ದುಪಡಿಸ್ಬೋದು. ಅಂದರೆ ಭಾರತದ ಯಾವುದೇ ಒಬ್ಬ ಪೌರನು ವಿದೇಶ ಒಂದು ಪೌರತ್ವ ಪಡೆದರೆ ಮನವಿಯನ್ನು ನಿರೀಕ್ಷಿಸದೆ ಅವನ ಒಂದು ಪೌರತ್ವವನ್ನು ರದ್ದು ಮಾಡ್ತಾ ಹೋಗ್ತೈತಿ. ಜೊತೆಗೆ ಕಸಿದುಕೊಳ್ಳಬಹುದು. ಅಂದರೆ ಯಾರಾದರೂ ಒಬ್ಬರು ವ್ಯಕ್ತಿಯು ಒಂದು ದೇಶದ್ರೋಹ ಅಥವಾ ವಂಚನೆಯ ಅಥವಾ ಪೌರತ್ವ ಪಡೆದಿದ್ದಪ್ಪ ಅಂದ್ರೆ ಮತ್ತು ದೇಶದ್ರೋಹಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಪ್ಪ ಅಂದ್ರೆ ಅಂಥವ್ರ ವ್ಯಕ್ತಿತ್ವವನ್ನು ಕಸಿದುಕೊಳ್ತೈತೆ. ಅಂದ್ರೆ ಒಂದನೇದು ನಾವಾಗಿ ತ್ಯಜಿಸ್ಬೋದು ಅಥವಾ ರದ್ದುಪಡಿಸುವುದಂದರೆ ಅವನ ಒಂದು ಅರ್ಜಿ ಸಲ್ಲಿಕೆ ನಿರೀಕ್ಷಿಸದೆ ರದ್ದುಪಡಿಸ್ಬೋದು. ಅಥವಾ ದೇಶದ್ರೋಹಿ ಅಥವಾ ವಂಚನೆಯಲ್ಲಿ ಕಂಡು ಬಂದಪ್ಪ ಅಂದ್ರೆ ಅವನನ್ನು ಆ ಪೌರತ್ವವನ್ನು ಕಸಿದುಕೊಳ್ಳಬಹುದು. ಪೌರತ್ವ ರದ್ದು ಮಾಡುವ ವಿಧಾನಗಳು ನೋಡ್ತಾ ಹೋಗೋಣ. ಪರಿತ್ಯಾಗಿ ಅಂದ್ರೆ ನಾವೇ ಒಂದು ಕಾನೂನು ಸ್ವಯಂ ನಿರ್ಧಾರ ನಾನು ತ್ಯಾಗ ಮಾಡಕತ್ತೀನಿ ಅಂತಂದು ಹೇಳೋದು. ವಜಾಗೊಳ್ಳೋದು ಒಂದು ಕಾನೂನಿನ ನಿಯಮಗಳಿಗೆ ವಿರುದ್ಧವಾಗಿತ್ತಪ್ಪ ಅಂದರೆ ಅವನನ್ನು ವಜಾಗೊಳಿಸ್ತಾ ಅಂದರೆ ಕಸಿದುಕೊಳ್ತಾ ಅಂದರೆ ಇನ್ನೊಂದು ಅಂತ್ಯಗೊಳಿಸುವಿಕೆ ಅಂದರೆ ಏನು ಮಾಡ್ತಾರಪ್ಪ ಅಂದ್ರೆ ಅವನು ಒಂದು ನಿರೀಕ್ಷಿಸದೆ ಅವನ ಪೌರತ್ವವನ್ನು ರದ್ದು ಮಾಡ್ತಾ ಹೋಗ್ತಾರೆ. ಇದು ಪೌರತ್ವವನ್ನು ರದ್ದು ಮಾಡುವ ವಿಧಾನಗಳು. ಹಾಗಾದರೆ ಇಷ್ಟೆಲ್ಲ ಪೌರತ್ವವನ್ನು ಪಡ್ಕೊಳ್ತಾರೆ ಮತ್ತು ಪೌರತ್ವ ಕಳ್ಕೊತೇವೆ. ಆದರೆ ಆ ಪೌರತ್ವವನ್ನು ಪಡೆದಂಥ ಆ ದೇಶದ ಸದಸ್ಯ, ಆ ದೇಶದ ಪ್ರಜೆ ಆ ದೇಶಕ್ಕೆ ಯಾವ ರೀತಿ ತನ್ನ ಕರ್ತವ್ಯಗಳನ್ನು ಮಾಡಬೇಕಪ್ಪ ಅಂತ ಅನ್ನೋದಾದರೆ ಪ್ರತಿಯೊಂದು ದೇಶದ ಅಥವಾ ಪ್ರತಿಯೊಂದು ರಾಜ್ಯದ ಪ್ರಜೆ ಏನು ಮಾಡಬೇಕಪ್ಪ ಅಂದ್ರೆ ಆ ದೇಶದ ಒಂದು ಸರ್ಕಾರದ ಕಾನೂನುಗಳಿಗೆ ವಿಧೇಯಕವಾಗಿ ಅಂದರೆ ಆ ಸರ್ಕಾರದ ಕಾನೂನುಗಳಿಗೆ ಮತ್ತು ಆ ಸಂವಿಧಾನವನ್ನು ಗೌರವ ನೀಡ್ತಾ ಹೋಗಬೇಕು. ಜೊತೆಗೆ ಆ ದೇಶದ ಪೌರನು ಆ ರಾಷ್ಟ್ರದ ಗೌರವ ಮತ್ತು ಘನತೆಗಳನ್ನು ರಕ್ಷಿಸಿಕೊಂಡು ಆ ವಚನಬದ್ಧನಾಗಿರ್ಬೇಕು. ಅಂದರೆ ಆ ಗೌರವ ಮತ್ತು ಘನತೆಗಳನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ಆ ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು. ಅಂದರೆ ದೇಶಕ್ಕೆ ಮತ್ತು ದೇಶದ್ರೋಹ ಎಂಬ ಕೆಲಸಗಳಲ್ಲಿ ಅವನು ಪಾಲ್ಗೊಳ್ಳಬಾರದು. ಜೊತೆಗೆ ನಮ್ಮ ದೇಶದ ಪೌರನು ಭ್ರಷ್ಟಾಚಾರ, ಪಕ್ಷಪಾತ, ವರದಕ್ಷಿಣೆ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಅವುಗಳನ್ನು
ತಡೆಯಲು ಸಂವಿಧಾನಾತ್ಮಕ ಮಾರ್ಗೋಪಾಯಗಳನ್ನು ಪಾಲಿಸಬೇಕು. ಅಂದ್ರೆ ಯಾವುದೇ ನಮ್ಮ ದೇಶದ ಪ್ರಜೆ ಭ್ರಷ್ಟಾಚಾರ ಮಾಡಬಾರ್ದು, ಪಕ್ಷಪಾತ ಮಾಡಬಾರ್ದು, ವರದಕ್ಷಿಣೆ ಇನ್ನು ಅನೇಕ ಅನಿಷ್ಟ ಪದ್ಧತಿಗಳನ್ನು ವಿರೋಧಿಸಿ ಆ ಸಂವಿಧಾನದ ಮೂಲಕ ಮಾರ್ಗೋಪಾಯಗಳನ್ನು ಪಾಲನೆ ಮಾಡಬೇಕು. ಜೊತೆಗೆ ಸರ್ಕಾರದ ಗುಣಮಟ್ಟವು ಅಲ್ಲಿನ ಪೌರರ ಗುಣಮಟ್ಟದ ಮೇಲೆ, ಅಂದ್ರೆ ನಾವು ಯಾವ ರೀತಿ ಸರ್ಕಾರದ ಒಂದು ಕ್ರಿಯೆಗೆ ಕೊಡ್ತಾವೋ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತಾರೆ. ಅದರಂತೆ ಕೂಡ ಸರ್ಕಾರದ ಗುಣಮಟ್ಟ ಅಲ್ಲಿನ ಪೌರರ ಗುಣಮಟ್ಟದ ಮೇಲಿದೆ ಅಂತಂದು ಹೇಳ್ತಾ ಹೋಗ್ತಾರೆ. ಪೌರನು ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಕೆಲಸ ಮಾಡಬೇಕಂತ ಹೇಳ್ತಾ ಹೋಗ್ತಾನೆ. ಅಂದರೆ ಪೌರನು ತನ್ನ ವೈಯಕ್ತಿಕ ಕೆಲಸಕ್ಕಿಂತ ಅಥವಾ ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಹಿಡಿದು ರಾಷ್ಟ್ರದ ಒಂದು ಪ್ರಗತಿಗೆ ಒಂದು ಶ್ರಮವನ್ನು ಪಡ್ತಾ ಹೋಗ್ಬೇಕು. ಜೊತೆಗೆ ಪೌರನ ಸ್ವಾರ್ಥಿಯಾಗದೆ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಳ್ಬೇಕು. ಜೊತೆಗೆ ನಮ್ಮ ದೇಶದ ಪೌರನು ರಾಷ್ಟ್ರ ರಕ್ಷಣೆಗಾಗಿ ಮತ್ತು ತೆರಿಗೆಗಳನ್ನು ಪಾವತಿಸುವ ಜವಾಬ್ದಾರಿಯನ್ನು ಹೊತ್ತಾ ಹೋಗ್ತಾನೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನು ಹೇಳೋದಾದಪ್ಪ ಅಂದ್ರೆ ಪೌರನ ಒಂದು ಕರ್ತವ್ಯಗಳೇನಪ್ಪ ಅಂದ್ರೆ ಕಾನೂನುಗಳಿಗೆ ವಿಧೇಯಕನಾಗಿರ್ಬೇಕು ಮತ್ತು ಆ ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ತಾ ಹೋಗ್ಬೇಕು ಮತ್ತು ರಾಷ್ಟ್ರದ ಗೌರವ ಘನತೆಗಳನ್ನು ರಕ್ಷಣೆ ಮಾಡಬೇಕು. ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಾರದು ಮತ್ತು ಭ್ರಷ್ಟಾಚಾರ, ಪಕ್ಷಪಾತ, ವರದಕ್ಷಿಣೆ, ಬಾಲ್ಯ ವಿವಾಹ, ಅನಿಷ್ಟ ಪದ್ಧತಿಗಳನ್ನು ಸಂವಿಧಾನಾತ್ಮಕವಾಗಿ ಮಾರ್ಗೋಪಾಯಗಳನ್ನು ಪಾಲನೆ ಮಾಡಬೇಕು. ಜೊತೆಗೆ ಸರ್ಕಾರದ ಗುಣಮಟ್ಟ ಅಲ್ಲಿನ ಪೌರರ ಗುಣಮಟ್ಟದ ಮೇಲೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಕೆಲಸ ಮಾಡಬೇಕು. ಸೇವಾ ಮನೋಭಾವನೆಯಿಂದಿರಬೇಕು. ಜೊತೆಗೆ ಅವನು ತೆರಿಗೆ ಪಾವತಿಸುವಂಥ ಜವಾಬ್ದಾರಿಯನ್ನು ಹೊಂದಿರಬೇಕು. ಪೌರನ ಪ್ರಮುಖ ಕರ್ತವ್ಯಗಳು ಇವನು ಆ ಪೌರನ ಇಲ್ಲಿ ಇನ್ನೂ ಪರಿಣಾಮಕಾರಿ ಹೇಳೋದಾದಪ್ಪ ಅಂದರೆ ಏನಪ್ಪ ಅಂದ್ರೆ ಅವನ ಕರ್ತವ್ಯಗಳಿಂದ ಸಂವಿಧಾನಕ್ಕೆ ಗೌರವ ಸಲ್ಲಿಸ್ತಾ ಹೋಗ್ಬೇಕು, ರಾಷ್ಟ್ರೀಯ ಸಂಗೀತಗಳಿಗೆ ಗೌರವ ಸಲ್ಲಿಸಬೇಕು ಮತ್ತು ರಾಷ್ಟ್ರದಲ್ಲಿ ಏಕತೆಯಿಂದ ಸಮಗ್ರತೆಯಿಂದ ಕೂಡಿರಬೇಕು ಮತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡಬೇಕು ಮತ್ತು ದೇಶದ ಒಂದು ರಕ್ಷಣೆ ಮಾಡಬೇಕು. ಜೊತೆಗೆ ಪರಿಸರ ಒಂದು ರಕ್ಷಣೆ ಮಾಡ್ತಾ ಹೋಗ್ಬೇಕು. ಇವು ಪೌರನ ಒಂದು ಪ್ರಮುಖ ಕರ್ತವ್ಯಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡಪ್ಪ ನಮ್ಮ ಪೌರ ಮತ್ತು ಪೌರತ್ವದ ಎಂಬ ಪಾಠವನ್ನು ಅರ್ಥ ಮಾಡಿಕೊಂಡ್ವಿ. ಈಗ ಈ ಪಾಠದ ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಪ್ರಜೆಗಳು ಅಂತಂದು ಕರಿತಾ ಹೋಗ್ತಾರೆ. ಪೌರ ಅಂತ ಯಾವಾಗ ಕರಿತಾವಪ್ಪ ಸ್ವಾತಂತ್ರ್ಯ ನಂತರದಲ್ಲಿ. ನಮ್ಮ ದೇಶದಲ್ಲಿ ಪರದೇಶಗಳು ತಾತ್ಕಾಲಿಕವಾಗಿ ವಾಸವಾಗಿದ್ದ ಅವರನ್ನ ಏನಂತ ಕರಿತಾವಪ್ಪ ಅಂದ್ರೆ ವಿದೇಶಿಗ ಅಥವಾ ವಿದೇಶಿಯರು ಅಂತ ಕರಿತಾವೆ. ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂದ್ರೆ 1955. ನೀವು ಯಾವ ವಿಧಾನದ ಮೂಲಕ ಪೌರತ್ವವನ್ನು ಪಡೆದು? ನಾವೆಲ್ಲ ಜನ್ಮದತ್ತ ವಿಧಾನದ ಮೂಲಕ. ಇಲ್ಲಿವರೆಗೂ ತರಗತಿ ವೀಕ್ಷಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ತರಗತಿಗಳು ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟವಾಗಿಲ್ಲವತ್ತಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸುತ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.